ನಮಗೆ ಗೌರವ ಕೊಟ್ಟು ನಾವು ಅವ್ರು ಹೇಳಿದಂತೆ ಕೇಳಿದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ ಮೇಲೆ ನಾವು ಬಸ್ನಲ್ಲಿ ಕುಳಿತು ಹೊರಡುವಾಗ ಬಸ್ಸು ಸೀದಾ ಹೋಗಿ KPCC ಆಫೀಸ್ ಮುಂದೆ ನಿಲ್ತು. ಇದಕ್ಕೆ ಆದೇಶ ಮಾಡಿದ್ದವ್ರು ಯಾರು? ನಾವು ಮಾಡಿದ್ವಾ? ಹರಿಪ್ರಸಾದ್ ಅವರು ಮಾಡಿರ್ಬೇಕು, ಇಲ್ಲಾಂದ್ರೆ ಮುಖ್ಯಮಂತ್ರಿಗಳೇ ಮಾಡಿರ್ಬೇಕು. ಅಲ್ಲಿಗೆ ಹೋದ ತಕ್ಷಣ ನಮಗೆ ಪರಿಚಯ ಆಗಿದ್ದು ಲಾಠಿಗಳು, ಮೊಟ್ಟೆಗಳು. ಅರೆ ಮೊಟ್ಟೆಗಳು ನಿಮ್ KPCC ಕಚೇರಿಯಲ್ಲಿ ಮೊಟ್ಟೆಗಳು ಇರ್ತಾವಂತಂದ್ರೆ ನಿಮ್ದೇನು ಕೋಳಿ ಫಾರ್ಮ KPCC ಆಫೀಸು? ಇಲ್ಲಾಂದ್ರೆ ಆಮ್ಲೆಟ್ ಹಾಕಕ್ಕೆ ಏನಾದ್ರು ತಗೊಂಬಂದು ಇಟ್ಕೊಂಡಿದ್ರ? ಇಲ್ಲ ಮಿಲಿಟರಿ ಹೋಟ್ಲ KPCC ಮಿಲಿಟರಿ ಹೋಟೆಲ್ ಅಂತ ಏನಾದ್ರು ಇದೆಯಾ? ಶಾಲಾ ಮಕ್ಕಳಿಗೆ ಮೊಟ್ಟೆ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಬಹುಶಃ ನನ್ಗನ್ನಿಸ್ತದೆ ಆ ಮೊಟ್ಟೆಗಳನ್ನೆಲ್ಲ ಕತ್ಕೊಂಡು ಬಂದು ಇವರು KPCC ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇಲ್ಲಾಂದ್ರೆ ರೆಡಿಮೇಡ್ ಮೊಟ್ಟೆ ಎಲ್ಲಿ ಸಿಗುತ್ತೆ ಇವ್ರಿಗೆ? ಮೊಟ್ಟೆಗಳಿಂದ ಹೊಡೆದಿದ್ದಾರೆ, ಲಾಠಿಗಳಿಂದ ಹೊಡೆದಿದ್ದಾರೆ. ಇದನ್ನ ವಿರೋಧಿಸಿ ನಾವು ಕಮಿಷನರ್ಗೆ ಹೋಗಿ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಕೊಟ್ಟ ಮೇಲೆ ಸುಮಾರು 100-150 ಜನ ಈ ಕಸ್ಬಿನಲ್ಲಿ ಇದ್ರೆ 5 ಜನ ಅರೆಸ್ಟ್ ಮಾಡಿದ್ದಾರೆ. ಅದ್ರ ಮೇಲೆ ಯಾವುದೇ ಸೆಕ್ಷನ್ ಹಾಕಿಲ್ಲ. ಅಂದಮೇಲೆ ಇದು ಪೂರ್ವ ನಿಯೋಜಿತ ಮತ್ತು ಸರ್ಕಾರಿ ಪ್ರಾಯೋಗಿಕ ಕೃತ್ಯ ಆಗಿದೆ. ಇದನ್ನ ಬೆಂಬಲಿಸಿ ಕಾಟಾಚಾರಕ್ಕೆ ಒಬ್ಬನ ಅರೆಸ್ಟ್ ಮಾಡಿದ್ದೀವಿ ಅಂತ ತೋರ್ತದಲ್ಲ. ಇಲ್ಲಿ ಸೂಕ್ತ ಭದ್ರತೆ ಇಲ್ಲ. ಕಾಂಗ್ರೆಸ್ ಕಚೇರಿನ ನೀವು ರೈಡ್ ಮಾಡಿ ಚೆಕ್ ಮಾಡಿ, ಏನೇನಿದೆ, ಬಂದೂಕಿದೆಯಾ, ಮೊಟ್ಟೆಗಳಿದೆಯಾ, ಆಸಿಡ್ ಇದೆಯಾ, ಮಚ್ಚಿದೆಯಾ, ಚೆಕ್ ಮಾಡಿ. ಇವತ್ತು ಕಾಂಗ್ರೆಸ್ ಒಂದು ಏನಿದೆ KPCC ಒಂದು ಭಯೋತ್ಪಾದಕ ಅಂತ ಒಂದು ಸಂಸ್ಥೆ ಆಗಿದೆ. KPCC ಬರೀ ರಾಜಕೀಯದಲ್ಲ, ಇದೊಂದು ಯುವಕರಿಗೆ ಹಿಂಸೆಗೆ ಪ್ರೇರಣೆ ಕೊಡೋಕ್ಕಂತ ಒಂದು ಭಯೋತ್ಪಾದಕ ಒಂದು ಸಂಸ್ಥೆ ಆಗಿದೆ. ಆ ಸಂಸ್ಥೆ ಮೇಲೆ ಪೊಲೀಸರು ಕ್ರಮ ಮಾಡಬೇಕು, ಸಂಸ್ಥೆ ಸೀಜ್ ಮಾಡಬೇಕು, ರೈಡ್ ಮಾಡಬೇಕು. ಯಾಕೆ ಬಟ್ಟೆಗಳು ಒಳಗಿಂದ ಯಾಕೆ ಬಟ್ಟೆಗಳು ಬರ್ತವೆ? ಈ ರಾಜ್ಯ ಸರ್ಕಾರದ ವಿರುದ್ಧ ಯಾರಾದರೂ ಮಾತಾಡಿದರೆ ಅಂಥವ್ರನ್ನ ನಾನು ದೊಣ್ಣೆಗಳಿಂದ ಅವ್ರನ್ನ ತಳಿಸ್ತೇನೆ, ಮೊಟ್ಟೆಗಳಿಂದ ತಳಿಸ್ತೇನೆ ಎನ್ನುವಂಥ ಮಾನಸಿಕತೆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬಂದಿದೆ. ಕಾಂಗ್ರೆಸ್ಸಿನ ಇಂಥ ಗೂಂಡಾ ಸಂಸ್ಕೃತಿ, ಗೂಂಡಾ ಮಾನಸಿಕತೆಯ ವಿರುದ್ಧ ಇವತ್ತು ನಾವು BJP ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಮುಖ್ಯಮಂತ್ರಿಗಳು ಬಂದಿರುವಂಥ ಹಿನ್ನೆಲೆ ಏನೇ ಇರ್ಬೋದು, ಆದರೆ ರಾಜ್ಯದ ಆಡಳಿತವನ್ನು ಸುಸ್ಥಿತಿಯಲ್ಲಿ ಇವತ್ತು ನಡೆಸಬೇಕಾಗಿದೆ. ಗೂಂಡಾ ಸಂಸ್ಕೃತಿಯ ಮುಖಾಂತರ ರಾಜ್ಯವನ್ನು ನಡೆಸ್ತೀವಿ ಎನ್ನುವಂಥದ್ದು ಸರಿಯಲ್ಲ. ಬಿಡದಿಯಲ್ಲಿ ರೈತರ ವಿರುದ್ಧ ದಾಳಿಯನ್ನು ಮಾಡ್ತಾರೆ, ಕೊಲೆ ಮೊಕದ್ದಮೆಯನ್ನು ಅವ್ರ ಮೇಲೆ ಹಾಕ್ತಾರೆ. ಈಗ ಜನಪ್ರತಿನಿಧಿಗಳ ಮೇಲೆ ಮೊಟ್ಟೆ ಹೊಡಿತಾರೆ ಅಂತಾದರೆ ಈ ಸರ್ಕಾರದ ಮಾನಸಿಕತೆ ಎಲ್ಲಿಗೆ ತಲುಪಿದೆ ಅಂತ ಗೊತ್ತಾಗ್ತಾ ಇದೆ. ಕೇಂದ್ರದಲ್ಲಿ ನೀಟಿನ ಬಗ್ಗೆ ಇವತ್ತೇನು ಪ್ರತಿಭಟನೆ ನಡೀತಾ ಇದೆ. ಈಗ ಯಾವುದ್ಯಾವುದೋ ಉದ್ದೇಶಗಳನ್ನು, ದಿನಕ್ಕೊಂದು ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು ನೋಡಿದರೆ ಇವರಿಗೆ ನೀಟಿನ ಬೇಡಿಕೆಗಿಂತ ಹೆಚ್ಚಾಗಿ ಸಮಾಜವನ್ನು ದುರ್ಬಲಗೊಳಿಸುವಂಥ, ದೇಶವನ್ನು ದುರ್ಬಲಗೊಳಿಸುವಂಥ ಎಲ್ಲೋ ಒಂದು ಕಡೆ ಸಂಚು ಈ ಪ್ರತಿಭಟನೆ ಹಿಂದೆ ನಡೀತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ನೀಟ್ ಅನ್ನೋದು ಬಹಳ ಗುರುತರವಾದಂತಹ ಒಂದು ಪರೀಕ್ಷೆ. ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರನ ತಂದಿದೆ, ನಮಗೂ ಮುಜುಗರ ಆಗಿದೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿದ್ದಿದ್ರೆ ಯಾವ್ದು ಮಾಮೂಲಿ ಬಿಡು, ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆನೂ ಮಾಡ್ತಾರೆ, KPSC ಹಗರಣಗಳನ್ನು ಸಾಲಾಗಿ ಮಾಡ್ಕೊಂಡು ಬಂದಿದ್ದಾರೆ, ರಿಕ್ರೂಟ್ಮೆಂಟ್ ಅಲ್ಲೂ ಮೋಸ ಮಾಡ್ತಾರೆ, ಇಂಟರ್ವ್ಯೂನಲ್ಲೂ ಮೋಸ ಮಾಡ್ತಾರೆ. ಆದರೆ BJP ಸರ್ಕಾರದಲ್ಲಿ ಇದಾಗಿದ್ದು ನಮ್ಮೆಲ್ಲರಿಗೂ ಕೂಡ ಬೇಸರ ತಂದಿದೆ. ಆದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಈ ಪ್ರಕರಣದಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿದ ಸಮಸ್ಯೆ ಇದೆಯಾ, ಇಲ್ಲಿ ಮಂತ್ರಿಗಳ ಸಮಸ್ಯೆ ಇದೆಯಾ, ಅಥವಾ ಈ ಸಮಸ್ಯೆನಲ್ಲಿ ಯಾರು ಭಾಗಿಯಾಗಿದ್ದಾರೆ ಅದರ ಆಳಕ್ಕೆ ಹೊಕ್ಕಿ ಅವರನ್ನ ದಂಡಿಸುವಂತ ಕೆಲಸಕ್ಕೆ ತಕ್ಷಣಕ್ಕೆ ಮುಂದಾದರು. 2014ರಲ್ಲಿ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮೋದಿ ಅವರ ಬದ್ಧತೆಯನ್ನ ಪ್ರಶ್ನಿಸುವ ಮೊದಲು ಒಂದು ಸಾರಿ ವಸ್ತು ಸ್ಥಿತಿಯನ್ನು ತಿಳ್ಕೊಳ್ಬೇಕು. 2014ರಲ್ಲಿ ಮೋದಿ ಅವರು ಈ ದೇಶದ ಪ್ರಧಾನಿಯಾದಾಗ ಇಡೀ ದೇಶಾದ್ಯಂತ 385 ಮೆಡಿಕಲ್ ಕಾಲೇಜ್ಗಳಿದ್ದು, 51,000 ಮೆಡಿಕಲ್ ಸೀಟ್ಗಳಿದ್ದು, ಕೇವಲ 51,000. ಅದರ ಜೊತೆಗೆ ಪ್ರೈವೇಟ್ ಯೂನಿವರ್ಸಿಟಿಗಳು ನಾಯಿಕೊಡೆಗಳ ತರ ಬಂದಿದ್ದು. ಸ್ಟೇಟ್ ಲೆವೆಲ್ ಅಲ್ಲಿ ಸ್ಟೇಟ್ CET ಬರ್ತಾ ಇತ್ತು, ಅವ್ರದ್ದು ಸೆಲೆಕ್ಷನ್
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.